ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪಾಳ್ ಬಿದ್ದಿರೋ 60 ವರ್ಷ ಹಳೆ ಫ್ಯಾಕ್ಟ್ರಿಲಿ ನೈಟ್ ಸ್ಟೇ ಮಾಡ್ತಾ ಇದೀವಿ. ನೇಣು ಹಾಕೊಂಡಿದಾರಲ್ಲ, ಅಲ್ಲೇ ನಾವು ಮಲಗಕ್ಕೆ ರೆಡಿ ಮಾಡ್ಕೊಂಡಿದೀವಿ. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಅದು ಕಾಣಿಸ್ತು. ಇಲ್ಲಿ ಸ್ಟೇ ಆಗಕ್ಕೆ ಮೈನ್ ಪ್ರಾಬ್ಲಮ್ ಏನಂದ್ರೆ, ಒಂದ್ ಕಡೆ ಇಲ್ಲಿ ಕೇಳೋ ವಿಚಿತ್ರ ಸೌಂಡ್ಗಳಾದ್ರೆ ಎಲ್ಲ ಮನೆ ತಟ್ಟಿ ಏನ್ ಸೌಂಡ್ ಅದು, ಇನ್ನೊಂದ್ ಕಡೆ ನೈಟ್ ಬಂದಿರೋ ಕುಡುಕ್ರ ಕಾಟ. ಕುಡಿಯೋದಕ್ಕೆ ಸೊಳ್ಳೆ ಬತ್ತಿ ತಂದು ಹಚ್ಚಿ ಕುಡಿದಿದ್ದಾರೆ. ಆ ನೈಟ್ ಹೊತ್ತಲ್ಲಿ ನಮಗ್ ಬಂದಿರೋ ಅದೊಂದು ಫೋನ್ ಕಾಲು ನಮ್ಮನ್ನ ದೊಡ್ಡ ಪ್ರಾಬ್ಲಮ್ ಇಂದ ಸೇಫ್ ಮಾಡ್ತು. ಏನ್ ಪ್ರಾಬ್ಲಮ್ ಆಗ್ತಿತ್ತು, ಹಾಗೆ ಯಾರು ಕಾಲ್ ಮಾಡಿದ್ರು ಅಂತ ಹೇಳಿ ಗೊತ್ತಾಗ್ಬೇಕು ಅಂದ್ರೆ ವಿಡಿಯೋ ಪೂರ್ತಿ ನೋಡಿ ಅತ್ತ. ಸೊ ಫ್ರೆಂಡ್ಸ್, ನಾವೀಗ ಇದೇ ಲೊಕೇಶನ್ ಅಲ್ಲಿ ಇವತ್ತು ನೈಟಲ್ಲಿ ಉಳಿತಾ ಇದ್ದೀನಿ. ಹೊರಗಡೆಯಿಂದ ನೋಡೋದಕ್ಕೆ ಎಷ್ಟೊಂದು ಡೆಡ್ಲಿ ಮತ್ತು ಹಾರರ್ ಆಗಿದೆ. ಆರಾಮಿದ್ಯಾ? ಓಯ್ ಆರಾಮ, ಬಾಯ್ಲಿ. ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ, ಬಾಯ್ಲಿ ಬಾಯ್ಲಿ. ಬಾರಿಲಿ ಓಡ್ಬೇಡ, ಬಾರಿಲಿ ಬಾರ ಇಲ್ಲಿ ಓಡ್ಬೇಡ. ಇವತ್ತಿನ ವಿಡಿಯೋದಲ್ಲಿ ನಾನು ಒಬ್ಬನೇ ಬರ್ತಲ್ಲ, ಯಾಕಂದರೆ ಲಾಸ್ಟ್ ವಿಡಿಯೋದಲ್ಲಿ ಎಷ್ಟು ಹೆದರ್ತಿ ಅಂತ ನಿಮಗೆ ಗೊತ್ತಿರುತ್ತೆ. ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ ಬೇಗ ನೋಡ್ಕೊ ಬನ್ನಿ. ಹಾಗೆ ಇದ್ದೇ ಮನೆ ಅಂದರೆ ಇದು ಎಂಟ್ರೆನ್ಸ್ ಆಗಿರ್ಬೋದು, ಇದು ರಿಯಲ್ ಎಲ್ಲ ಇರೋದು ಇದ್ರ ಒಳಗಡೆ ಡೆಡ್ಲಿ ಆಗಿದೆ. ಸೊ ಇವತ್ತು ಉಳಿಯೋಕೆ ಬರ್ತಾ ಇದ್ದೀವಿ. ಸೊ ಬೇಗ ಅವನಿಗೆ ಫೋನ್ ಮಾಡ್ಬಿಡೋ ಒಂಚೂರು. ಇದು ಹಂಚಿನ ಫ್ಯಾಕ್ಟ್ರಿ ಆಗಿತ್ತಂತೆ. ಹಂಚಿನ ಫ್ಯಾಕ್ಟ್ರಿಲಿ ನೋಡ್ಬೋದು ನೀವು. ಇಲ್ಲಿ ನೋಡಿ, ವರ್ಕಿಂಗ್ ಅವರ್ಸ್ 8 ಅಂದರೆ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ. ಆಮೇಲೆ 2 ಗಂಟೆಗೆ ಮತ್ತೆ ರೀಸ್ಟಾರ್ಟ್ ಆಗಿತ್ತು, ಮತ್ತು 6 ಗಂಟೆಗೆ ಕ್ಲೋಸ್ ಆಗ್ತಿತ್ತು. ಅಂದರೆ ಎಂಥ ಶ್ರೀ ಸಂಗಮ್ ಟೇಲ್ಸ್ ವರ್ಕ್ ಸಾಗರ. ಬಟ್ ಇದ್ರದ್ದು ಬಗ್ಗೆ ನಿಮ್ಗೆ ಆನ್ಲೈನಲ್ಲಿ ಎಲ್ಲಿ ಹುಡುಕಿದ್ರು 1% ಕೂಡ ಏನೂ ಸಿಗಲ್ಲ. ಈ ಥರ ಎಲ್ಲ ಮುರ್ಮುರು ಬಿದ್ದಿದ್ದಾವೆ. ಇದರಲ್ಲೇ ನಾವು ಇವತ್ತು ಸ್ಟೇ ಮಾಡೋದು. ಮತ್ತು ಆಲ್ರೆಡಿ ಲೊಕೇಶನ್ ಅವಾಗ ನೋಡೋದಕ್ಕೆ ಬಂದಿದ್ದೆ. ಅಲ್ಲಿ ಒಂದು ಬಾವಿ ಇದೆ, ಸರ್ಪ್ರೈಸ್ ಆಗಿದೆ. ಇಲ್ಲ ಬಾವಿ ಕಾಣ್ತಿದೆಯಲ್ಲ, ಇಲ್ಲೊಂದು ಬಾವಿ ಇದೆ, ತೋರಿಸ್ತೀನಿ ರೀ ಫ್ರೆಂಡ್ಸ್. ನೋಡಿ, ಇಲ್ಲಿ ಯಾರೋ ಬಂದು ಎಣ್ಣೆ ಕುಡ್ಕೊಂಡು ಹೋಗಿದ್ದಾರೆ ಫ್ರೆಂಡ್ಸ್. ಇದೇ ಬಾವಿ. ಮೇ ಬಿ ಫ್ಯಾಕ್ಟ್ರಿಗೆ ಇಲ್ಲೇ ನೀರೆಲ್ಲ ಸಪ್ಲೈ ಆಗ್ತಿತ್ತು ಅನಿಸುತ್ತೆ. ನೋಡಿ, ಈ ಕಡೆ ಎಲ್ಲ ಪೂರ್ತಿ ಮನೆದೇ ಇದೆ. ಈಗ ಹಿಂಗೆ ಕಾಣ್ತೈತೆ. ನೈಟ್ ಆಗ್ತಾಯಿದ್ದಂಗೆ ಇನ್ನೂ ಹಾರರಾಗಿ ಕನ್ವರ್ಟ್ ಆಗುತ್ತಿದ್ದು. ಇವತ್ತು ಇಲ್ಲಿ ನಾನು ಸ್ಟೇ ಮಾಡ್ತಾ ಇದ್ದೀನಿ ಅಂತೇಳಿ ನನಗೆ ಈಗಲೇ ನಂಬೋಕ್ಕಾಗ್ತಿಲ್ಲ. ನೈಟ್ ಹೊತ್ತು ಇನ್ನೇನೋ ಎಕ್ಸ್ಪೀರಿಯೆನ್ಸ್ ಆಗುತ್ತೋ ಏನೋ ಗೊತ್ತಿಲ್ಲ. ಇದು ಏನೋ ದೊಡ್ಡದಾಗಿದೆ. ಇಲ್ಲಿ ಈ ಕಡೆ ಫುಲ್ಲು ಗೋಡೆ ಎಲ್ಲ ಸಕ್ಕತ್ತಾಗಿದೆ. ಯಾರು ಲಾಗರ್ಸ್ ಯಾರು ನೋಡಿದ್ರೆ ಎಕ್ಸ್ಪ್ಲೋರ್ ಮಾಡಿಬಿಡ್ರಪ್ಪ. ನಾ ಇವತ್ತು ಇಲ್ಲೇ ಸ್ಟೇ ಮಾಡೋಕ್ಕೆ ಬರ್ತಾಯಿದ್ದೀನಿ, ಎಕ್ಸ್ಪ್ಲೋರ್ ಏನು ಮಾಡ್ತಾಯಿಲ್ಲ. ಇಲ್ಲೆಲ್ಲ ಮುರಿದು ಬಿದ್ದಿದ್ದಾವೆ. ಸಂಜೆ ಇವತ್ತು ಉಳಿತೀವಿ ಅಂತ ಅನ್ನಿಸ್ತೈತಾ? ಕಷ್ಟ ಇದೆ ನನಗೂ ಹಂಗೆ ಅಂತ ಅನ್ನಿಸ್ತೈತಪ್ಪ. ನಿಜವಾಗ್ಲೂ ನನಗೆ ಈ ಸ್ಟಾರ್ಟಿಂಗಲ್ಲೇ ಕಷ್ಟ ಅಂತ ಅನ್ನಿಸ್ತೈತೆ. ಎಲ್ಲ ಬೆಂಕಿ ಹಾಕೋದಕ್ಕೆ ಮಾಡಿದ ಜಾಗ. ಐ ಥಿಂಕ್ ಅದು ಪೂರ್ತಿ ರೂಮ್ ಅನ್ಸುತ್ತೆ ಕಣ ಸಂಜು. ಅಲ್ಲಿರೋದೆಲ್ಲ ರೂಮ್. ಅಲ್ಲಿ ಮುರಿದೋಗಿದೆಯಲ್ಲ, ತೀರಿ 1 ಸೆಕೆಂಡ್ ತೋರಿಸ್ತೀನಿ ಕಾಣಿಸಲ್ಲ ಇಲ್ಲಿಂದ. ಅಲ್ಲಿ ಮೇಲೊಂದು ವ್ಯೂ ಸಕ್ಕತ್ತಾಗಿದೆ, ನೋಡ್ಕೊ ಬರ್ತೀನಿ ಹೆಂಗಿದೆ ಅಂತ. ನಿಮಗೂ ತೋರಿಸ್ತೀನಿ, 1 ಸೆಕೆಂಡ್ ಇರಿ. ಗಟೀತ ಬಿದ್ದರು ಬೀಳ್ತೀನಿ ಅಲ್ಲೇ. ಜೀವನದಲ್ಲಿ ಇನ್ನೇನೈತಲ್ಲಿ ನೋಡು. ಇದ್ರ ಮೇಲೆ ಇಟ್ಕೊಂಡು ಹೋಗ್ಬೇಕಿತ್ತು ನೀವು ಕಾಲು. ನೀವು ಅಲ್ಲಿ ಇಲ್ಲಿ ಇಟ್ಟಿರಲ್ಲ ಫ್ರೆಂಡ್ಸ್. ಇಲ್ಲಿ ಕಾಲಿಟ್ಟೆ ಈ ಥರ ಮುರಿದೋಗ್ತೈತೆ. ಒಂದು ಸಂಜೆನೇ ಅಲ್ಲಿವರೆಗೆ ಹಚ್ಚೋಗಿದ್ದಾನೆ. ಏನಾರ ಆಗಲಿ ನೋಡೇ ಬಿಡ್ತೀನಿ, ನಾನು ಹಚ್ಚೋಗ್ತೀನಿ. ಸಂಜೆ ಇಳಿಸ್ಕೊಳಕ್ಕೆ ನೀನೇ ಬರ್ಬೇಕೇನೋ. ಸ್ವಲ್ಪ ಹಂಚುಗಳಿದಾವೆ ನೋಡಿಲ್ಲಿ. ಯಪ್ಪ, ಕರೆಕ್ಟಾಗಿ ಇಲ್ಲಿ ಇದೆಯಲ್ಲ, ಇದೇ ಥರನೇ ಮನೆ ಆಗಿತ್ತು. ಇದು ಕಂಪ್ಲೀಟಾಗಿ ಬಿದ್ದು ಈ ಥರ ಪೂರ್ತಿಯಾಗಿ ಡೆಮಾಲಿಷ್ ಆಗೋಗಿದೆ. ಆ್ಯಕ್ಚುಲಿ ಒಳಗಡೆ ಎಷ್ಟು ಹಂಚುಗಳಿದಾವೆ ಅಂದರೆ ಸಿಕ್ಕಾಬಡೆ ಹಂಚುಗಳಿದಾವೆ, ತೋರಿಸ್ತೀನಿ ರೀ. ಮತ್ತು ನೈಟ್ ಹೊತ್ತು ಮಾತ್ರ ನಿಜವಾಗ್ಲೂ ಇಲ್ಲಿ ಕಾಲ ಕಳಿತೀವಲ್ಲ, ನಿಜವಾಗ್ಲೂ ಹಾರರ್ ಆಗಿದೆ. ಇಲ್ಲಿ ದೆವ್ವ ಏನಾರು ಬರುತ್ತಾ? ದೆವ್ವ ಬರೋದೇನು ಗೊತ್ತಿಲ್ಲ. ಡೆಂಗ್ಯೂ ಮಾತ್ರ ಪಕ್ಕ ಬರುತ್ತೆ. ಸೊಳ್ಳೆ ಅಷ್ಟೊಂದು ಕತ್ತಿದಾವೆ, ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಯಾವ ಕೋಟಿ ಹಂಚೈತಂದರೆ ಇಲ್ಲಿ ಹಂಚಿದಲ್ಲ, ಈ ಹಂಚನ್ನ ಜಸ್ಟ್ 2 ರೂಪಾಯಿಗೆ ಮಾರಿದ್ರು ಕೂಡ ಸುಮಾರು ನಮಗೆ 2 ಲಕ್ಷದಿಂದ 3 ಲಕ್ಷ ಅಮೌಂಟು ಬರೀ ಹಂಚಿನೇ ಸಿಗುತ್ತೆ. ಬೈಲಿ ಸಂಜೆ ಬೈಲಿ ನೋಡ್ಲಿ. ಮತ್ತೊಂದೇನು ಅಂದ್ರೆ, ನಮ್ ಜೊತೆಗೆ ಬಂದವರೊಬ್ರು ಹೇಳಿದ್ ಕೇಳಿ ಫ್ಯಾಕ್ಟ್ರಿ ಸ್ಟೇ ಮಾಡೋ ಪ್ಲಾನ್ ಆಲ್ಮೋಸ್ಟ್ ಕ್ಯಾನ್ಸಲ್ ಆಗಿತ್ತು. ಆದ್ರೆ ನಾನು ಅವರಿಗೆ ಸ್ಟೇ ಮಾಡ್ಲೇಬೇಕು ಅಂತೇಳಿ ಸಿಕ್ಕಾಬಡೆ ಫೋರ್ಸ್ ಮಾಡ್ತಿದ್ದೆ. ಬಟ್ ಅವ್ರು ಹೇಳಿದ್ ಸ್ವಲ್ಪ ಹೊತ್ತಿಗೆನೆ ಅವ್ರು ಹೇಳಿದ್ದು ನಂಗೂ ಸರಿ ಅನ್ಸಕ್ ಶುರುವಾಯ್ತು. ಏನ್ ಹೇಳಿದ್ರು ಅಂತೇಳಿ ಮುಂದೆ ನೋಡಿ ಗೊತ್ತಾಗುತ್ತೆ. ಬೈಲಿ ಸಂಜೆ ಬೈಲಿ ನೋಡ್ಲಿ. ಯಪ್ಪ, ಇಲ್ಲಿ ನೋಡ್ಲಿ. ಹಂಚಲ್ನ ಸುಡೋದು ಅನ್ಸತ್ ಕಣ. ಎಲ್ಲರೂ ಬಿದ್ದಿದ್ದು ತಲೆ ಹುಷಾರಿ ಬರಲಿ. ಇಲ್ಲಿ ನೋಡ್ಲಿ. ಯೋ ಮೈ ಗಾಡ್ ಫ್ರೆಂಡ್ಸ್, ನಿಜವಾಗ್ಲೂ ಇದು ಬಾವುಲಿ ಎಲ್ಲ ಇದಾವೆ ಇಲ್ಲಿ. ತುಂಬ ವರ್ಷದ ಹಿಂದೆ ಇಲ್ಲೇನೋ ಇದೆ, ಏನೋ ಗೊತ್ತಿಲ್ಲಪ್ಪ ನನಗೆ. ತುಂಬ ವರ್ಷದ ಹಿಂದೆ ಏನು ಕ್ಲೋಸ್ ಆಗಿಲ್ಲ ಇದು. ಐ ಥಿಂಕ್ ನನ್ನ ಪ್ರಕಾರ ಇದು ಪೂರ್ತಿ ಬಿಲ್ಡಿಂಗ್ ಹಳೇದಾಗಿರ್ಬೋದು. ಬಟ್ ಕ್ಲೋಸು ಐ ಥಿಂಕ್ 20 ರಿಂದ 30 ವರ್ಷದ ಹಿಂದೆ ಕ್ಲೋಸ್ ಆಗಿದ್ದೇನೋ. ನೀವು ಹೇಳ್ದಂಗೆ ಸೊಳ್ಳೆ ಅಂದರೆ ಸಿಕ್ಕಾಬಡೆ ಇದಾವಲ್ಲಿ. ಅಲ್ಲಿ ಏನೋ ಅಟ್ಟ ಇದೆ ಮೇಲೆ, ಅಟ್ಟ ಹೇಳಿದ್ನಲ್ಲ, ಅಲ್ಲಿ ಮೇಲೆ ಹೋಗಿಲ್ಲ ಜಾಗ ಇದೆ. ನೋಡ್ಕೊಬೋಣ ಮೇಲೆ ಹೆಂಗೆ ಏನಿದೆ ಅಂತೇಳಿ. ಓಲ್ಡ್ ಮನೆ ಹೇಗಿರುತ್ತೋ ಅದೇ ಥರ ಒಂದು ಫ್ಯಾಕ್ಟ್ರಿ ಕಟ್ಟಿದ್ದಾರೆ. ಕಂಪ್ಲೀಟ್ ಓಲ್ಡ್ ಸ್ಟೈಲ್ ಫ್ಯಾಕ್ಟ್ರಿ. ನಡಿಬೇಕಾದ್ರೆ ಹುಷಾರಾಗಿರ್ಬೇಕು, ಯಾಕಂದ್ರೆ ಅಲ್ಲಿ ನೋಡಿ, ಅಲ್ಲೊಂದು ಹೊಂಡ ಎಲ್ಲ ಇದೆ. ಮನೆ ಮಾತ್ರ ಕ್ರೇಜಿಯಾಗಿ ಕಟ್ಟಿದ್ದಾರೆ. ಹಂಗೆ ಸುಮಾರಿಗೆ ಗಟ್ಟಿದೆ. ಬಟ್ ಈ ಹೋಲಿರೋ ಜಾಗದಲ್ಲಿ ಕಾಲಾಕರ ಕತೆ ಮುಗೀತು ಅಂತಾನೆ. ಅಂದರೆ ಮೇಲಿದ್ದರೆ ಒಂದೇ ಸತಿ ಕೆಳಗೆ ಬರ್ತೀವಿ. ಫ್ರೆಂಡ್ಸ್, ನನ್ನ ಕಂಟೆಂಟ್ ಏನಾದ್ರು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ. ನೀವೇನಾದ್ರು ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಯೂಟ್ಯೂಬಲ್ಲಿ ಮತ್ತು ನಾನು ನಿಮ್ಗೆ ಕಾಣಿಸೋದೇ ಇಲ್ಲ. ಫ್ರೆಂಡ್ಸ್, ಇಲ್ಲಿ ನಿಜವಾಗ್ಲೂ ನೆಗೆಟಿವ್ ಎನರ್ಜಿ ಇದ್ರೆ ಇವತ್ತು ಗೊತ್ತಾಗಲೇಬೇಕು. ಯಾಕಂದರೆ ನಾನು ಇವತ್ತು ನೈಟ್ ಪೂರ್ತಿ ಇಲ್ಲೇ ಸ್ಟೇ ಮಾಡ್ತೀನಲ್ಲ. ಒಂದು ಹಾಂಟೆಡ್ ಫ್ಯಾಕ್ಟ್ರಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದೆ. ಆ್ಯಕ್ಚುಲಿ ಇಲ್ಲಿ ದೆವ್ವ ಇದ್ರೂ ಕೂಡ ಇಲ್ಲಿರೋ ಕುಡುಕ್ರನ್ನ ನೋಡೇ ಓಡೋಗಿರುತ್ತೆ ದೆವ್ವ. ನನಗೆ ಯಾಕೋ ಹಾಂಟೆಡ್ ಪ್ಲೇಸ್ ಅಂತ ಅನಿಸ್ತಾ ಇಲ್ಲ. ಸೊ ನಿಂಗೆ ಅನಿಸ್ತಾ ಅಂತ ಅನಿಸ್ತೈತೆ? ಸೊಳ್ಳೆ ಪ್ಲೇಸ್ ಅನಿಸ್ತಾ ಇದೆ. ನಮ್ಮ ಕುಡುಕರು ಎಷ್ಟು ಶಾರ್ಪ್ ಇದ್ದಾರೆ ಅಂದರೆ ಇಲ್ಲಿ ನೋಡಿ,
ಕುಡಿಯೋದಕ್ಕೆ ಸೊಳ್ಳೆ ಬತ್ತಿ ತಂದು ಹಚ್ಚಿ ಕುಡಿದಿದ್ದಾರೆ. ಇವ್ರು ಈ ರೇಂಜಿಗೆಲ್ಲ ಬಂದು ಕುಡ್ದಿದ್ದಾರೆ ಅಂದ್ರೆ ಇಲ್ಲಿ ದೆವ್ವ ಇರೋದು ಹೌದಾ ಅಲ್ಲೇ, ನಿಜವಾಗ್ಲೂ ಇದು ಫೇಕ್ ನ್ಯೂಸ್ ಅಂತ ಅನಿಸ್ತಾ ಇದೆ. ಬಟ್ ಯಾರಿಗೆ ಗೊತ್ತು, ಕತ್ಲಾಗ್ತಾ ಬಂತಲ್ಲೇ, ಬೇಗ ಮಾಡ್ಕೋ, ಫೋನ್ ಮಾಡೋನಿಗೆ. ಪಿಕ್ಕೆ ಮಾಡ್ತಿಲ್ಲಲ್ಲೋ, ಕೈ ಕೊಟ್ನಾ ಎಂತ ಗೊತ್ತಾಗ್ತದೆ ಮಾರ್ರೆ. ಹಲೋ, ಎಲ್ಲಿದ್ಯೋ? ಇಲ್ಲಿ ಮನೆ ಬರಲ್ಲ ನಾನು. ಯಾಕೋ? ಏ ಪ್ಲೇಸ್ ನೋಡ್ರೆ ಭಯ ಆಗತ್ತೆ. ಏ ಬಾರೋ ಮಾರೆ, ನಮ್ಗೆ ಇಲ್ಲಿ ಯಾರು ಇಲ್ಲ, ಒಂದು ಕುಡುಕ್ರು ಸೊಳ್ಳೆ ಬಿಟ್ಟು ಬೇರೆ ಏನೇನೂ ಇಲ್ಲ ಇಲ್ಲಿ. ಇಲ್ಲ ನಾ ಬರಲ್ಲ. ಪ್ಲೇಸ್ ನೋಡ್ರೆ ಹೆದರಿಕೆ ಆದ್ ನನಗೆ. ಅಯ್ಯೋ ಶಿವನೇ, ಇದೊಳ್ಳೆ ಕಥೆ ಆಯ್ತಲ್ಲ. ಈಗ ತಲೆ ಕೆಡ್ಸ್ಕೊಳ್ಳೋಂಥ ವಿಚಾರ ಈಗ ಸ್ಟಾರ್ಟ್ ಆಯ್ತು. ಅವ್ನು ಬರ್ತೀನಿ ಅನ್ಕೊಂಡು ಬಂದಿಲ್ಲ, ಈಗ ಮಲ್ಕೊಳ್ಳೋದು ಹೇಗೆ? ಈಗ ನಾನು ಬೇರೆ ದೆವ್ವ ಅಟ್ರಾಕ್ಟ್ ಆಗಲಿ ಅಂತೇಳಿ ವೈಟ್ ಶರ್ಟ್ ಹಾಕೋ ಬಂದಿದ್ದೀನಿ. ದೆವ್ವನ್ನ ನೋಡ್ಲೇಬೇಕು ನಾನು ಇವತ್ತು ಅಂತ. ಇಲ್ಲೇ ಯಾವ್ದಾದ್ರು ಒಂದು ಮೂಲೆಯಲ್ಲಿ ನಾವೀಗ ಮಲ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ಕೋಬೇಕು ಕತ್ಲಾಗೋದ್ರೊಳಗೆ, ಇಲ್ಲಾಂದ್ರೆ ಆಗಲ್ಲ. ಅವನಿಗೆ ಬರಲ್ಲ ಅಂತ ಕನ್ಫರ್ಮ್ ಆದ್ಮೇಲೆ ಮುಗಿತೀಗ ರೆಡಿ ಮಾಡೋಕೆ ಪಡಬೇಡ ಅಂತ. ನೈಟು ಇಲ್ಲೇ ಸ್ಟೇ ಮಾಡ್ಬೇಕಲ್ಲ. ಅವ್ನು ಬಂದು ಅವೆಲ್ಲ ಐಟಮ್ ತಂದಿದ್ರೆ ಇಷ್ಟೊತ್ತಿಗೆ ಏನೂ ಆಗ್ತಿರ್ಲಿಲ್ಲ. ಫ್ರೆಂಡ್ಸ್, ಏನು ಗೊತ್ತಾ, ನಾನು ತುಂಬ ಕಡೆ ನೈಟ್ ಕ್ಯಾಂಪು ಅಲ್ಲಿ ಇಲ್ಲಿ ಮಾಡಿದಾಗ ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದೇನು ಅಂದರೆ, ಆ ಜಾಗದಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಥವಾ ಏನಾದರೂ ಒಂದು ಹೆದರಿಸುತ್ತೆ ಅಂದರೆ ಇಷ್ಟೊತ್ತಿಗೆಲ್ಲ ಆಲ್ರೆಡಿ ಅಂದರೆ ಸೂಚನೆ ಕೊಟ್ಬಿಡುತ್ತೆ ಆ ಪ್ಲೇಸಿಗೆ ಹೋಗ್ತಿದ್ದಂಗೆ. ನಾನು ಇಲ್ಲಿಗೆ ಬಂದಾಗಿಂತ ನನಗೆ ಯಾವ ಭಯನೂ ಇಲ್ಲ, ಏನಿಲ್ಲ, ಆರಾಮ್ಸೆ ಆಗಿದ್ದೀನಿ. ಫ್ರೆಂಡ್ಸ್, ನನಗೆ ಕತ್ಲಾಗ ತನಕ ಕಾಯ್ತೀನಿ. ಫಸ್ಟ್ ಕುಡುಕರು ಬರ್ತಾರ, ದೆವ್ವ ಬರ್ತಾರ, ನೋಡೇ ಬಿಡೋಣ. ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲೆಲ್ಲ ಪೂರ್ತಿ ಪಾಳು ಬಿದ್ದೋಗಿದೆ. ಕಂಪ್ಲೀಟ್ ಅಂದ್ರೆ ಕಂಪ್ಲೀಟಾಗಿ ಪಾಳು ಬಿದ್ದೋಗ್ಬಿಟ್ಟಿದೆ ಇಲ್ಲೆಲ್ಲ. ಬ್ರೋ ಬನ್ನಿ, ಇಲ್ಲಿ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಏನದು ಮೂಳೆ. ಫ್ರೆಂಡ್ಸ್, ಏನಾದ್ರು ಮೂಳೆ ಇದೆ ಫ್ರೆಂಡ್ಸ್. ಇಲ್ಲಿ ಏನಾದ್ರು ಮೂಳೆ ಇರ್ಬೋದು ಇದು. ಹೌದಾ, ಇದೆಲ್ಲ ನೋಡಿದ್ರೆ ನಿಜ ಭಯ ಆಗುತ್ತೆ. ನಿಜ ಭಯ ಆಗ್ತಾ ಇದೆ ಈಗ. ಇಷ್ಟೋ ತನಕ ಸೊಳ್ಳೆ ಭಯ ಇತ್ತು, ಇವಾಗ ನಿಜ ಭಯ ಆಗ್ತಾ ಇದೆ. ಮೂಳೆ ಎಲ್ಲ ಇದೆ. ಯಾಕೆ ಎದರ್ಕಂತೇಳಿ ಯಾವುದೋ ಪ್ರಾಣಿ ತಂದಾಕಿರ್ಬೇಕು. ಫ್ರೆಂಡ್ಸ್, ಜೊತೆಗೆ ಬಂದವ್ರಿಗೆ ಧೈರ್ಯ ಹೇಳ್ಬೇಕಲ್ಲ, ಅದಕ್ಕಾಗಿ ನೆನೆ ಹೇಳೋದು. ನಂಗೆ ನಿಜವಾಗ್ಲೂ ಹಾರರ್ ಅನ್ನಿಸ್ತಾ ಇರೋದು ಇದೇ ಬಾವಿನ. ಫ್ರೆಂಡ್ಸ್, ಗೆಸ್ ಮಾಡಿ. ಓಯ್ ಫ್ರೆಂಡ್ಸ್, ಎಲ್ಲಿ ನೋಡ್ರು ಹೊಂಡಗಳಿದ್ದಾವೆ, ಹುಷಾರಿಗೆ ಓಡಾಡ್ಬೇಕಿಲ್ಲಿ. ಫ್ರೆಂಡ್ಸ್, ಅಲ್ಲೇನೋ ಇದೆ. ಸಂಜೆ ಏನದು? ಎಂಥದ್ದು? ಕಬ್ಬಣದ ಮಿಷಿನು, ಬ್ಲೇಡ್. ಇದು ಟ್ರಾಲಿ ಥರ ಏನಕ್ಕೆಲ್ಲ ಯೂಸ್ ಮಾಡ್ತಾಯಿದ್ರು ಏನೋ ಒಂದು ಸ್ವಲ್ಪನೂ ನಾಲೆಜ್ ಇಲ್ಲ. ಬಟ್ ಇಲ್ಲೇ ಟನ್ ಗಟ್ಟಲೆ ಕಬ್ಬಣ ಐತೆ ನೋಡಿ ಫ್ರೆಂಡ್ಸ್ ಇಲ್ಲಿ. ಯಪ್ಪ ದೇವ್ರು, ಇಲ್ಲಿ ನೋಡಿ, ಅಲ್ಲಿ ಹೆಂಗೆ ಬಿದ್ದೋಗಿದೆ ಅಂತೇಳಿ ಮನೆ. ಅಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಬಿದ್ದೋಗಿದೆ. ಅಲ್ಲಿ ನೋಡ್ರಿ ಮನೆ, ಅಲ್ಲಿ ಬಿದ್ದೋಗಿದೆ, ಇಲ್ಲೂ ಬಿದ್ದೋಗಿದೆ. ಫುಲ್ಲು ಪಾಳು ಬಿದ್ದೋಗಿದೆ ಫ್ರೆಂಡ್ಸ್ ಇಲ್ಲಿ ಮನೆ. ಸೊ ಮನೆ ಅಂತೀನಿ, ಫ್ಯಾಕ್ಟ್ರಿ. ಫ್ರೆಂಡ್ಸ್, ಈಗ ನೈಟ್ ಆಯಿತು, ನೈಟ್ ಎಕ್ಸ್ಪ್ಲೋರ್ ಮಾಡೋಕೆ ಹೋಗೋಣ. ಬ್ರೋ ಇಲ್ಲಿ ನೋಡಿ, ಏನ ಇಲ್ಲಿ ನೋಡಿ, ನೇಣು ಹಾಕೊಂಡಿದ್ದಾರೆ ಯಾರು. ಗಾಯ್ಸ್, ಸಿಂಪಲ್ ಆಗಿ ಇದನ್ನು ನೋಡಿಲ್ಲಲ್ಲ ನಾವು. ಅಲ್ಲೇ ಮಲಗೋದಕ್ಕೆ ರೆಡಿ ಮಾಡಿದೀವಿ ಕಣ. ಇಲ್ಲಾರ ನೇಣು ಹಾಕೊಂಡಿದ್ದಾರೆ ನೋಡಿ, ಎಕ್ಸಾಕ್ಟಾಗಿ ಇಲ್ಲಿ ಕಾಣ್ತೈತೆ. ಇಲ್ಲಿ ಮಲಗೋದಕ್ಕೆ ರೆಡಿ ಮಾಡಿದ್ದೀವಿ. ಇಲ್ಲೇ ಸೀರೆ ಇದೆ, ಇಲ್ಲಾರ ನೇಣು ಹಾಕ್ಕೊಂಡಿದ್ದಾರೆ. ಯಪ್ಪ, ಫ್ರೆಂಡು ಖಾಲಿ ಕೈಯಲ್ಲಿ ಬಂದಿದೆ, ಅದು ಏನೇನೋ ತಂದಿಲ್ಲ. ಯಪ್ಪ, ಮುಟ್ಟೋಡಲಿ ಕ್ರೇಜಿ ಅಲ್ಲ ಗುರು. ನನಗೆ ಆಶ್ಚರ್ಯ ಆಗ್ತಾ ಇದೆ ಗೊತ್ತಾ. ನೋಡಿಲ್ಲಿ ಅಷ್ಟು ಹೈಟ್ ಕಟ್ಟಿದ್ದಾರೆ, ಇಷ್ಟುದ್ದ ಕ್ಯಾಪ್ ಇದೆ, ಅಷ್ಟು ಹೈಟ್ ಕಟ್ಟಿದಾರಲ್ಲ. ಹೆಂಗೆ ಅಲ್ಲ, ಸಣ್ಣ ಮುಖ ಹೋದ್ರು, ಅಷ್ಟು ಹೈಟ್ ಹೆಂಗೆ ಕಟ್ಟಿದ್ರು ನೋಡಿಲಿ. ಇಲ್ಲಿದೆ, ಇಲ್ಲಿಂದ ಇಷ್ಟು ಹೈಟು. ಮೈ ಗಾಡ್, ನಂಗೆ ಮುಟ್ಟೋದಕ್ಕೂ ಭಯ ಆಗ್ತೈತಿ. ಸೀರಿಯಸ್ಲಿ ಭಯ ಆಗ್ತೈತೆ ಫ್ರೆಂಡ್ಸ್. ಆ್ಯಕ್ಚುಲಿ ಅವರಿಬ್ರು ಇರೋದಕ್ಕಾಗಿ ನಾನು ಇಲ್ಲಿದ್ದೀನಿ. ನಾನು ಸೀರಿಯಸ್ಲಿ ಅವಾಗ ಅಬ್ಸರ್ವ್ ಮಾಡಿದ್ದು ಈ ಸೀರೆ ಒಂದು ನೋಡಿದ್ದೆ ಕಣ ಒಳಗಡೆ. ಮತ್ತೆ ನೈಟ್ ಹೊತ್ತು ಬೇರೆ ಏನಾದ್ರು ಎಕ್ಸ್ಟ್ರಾ ಕಾಣ್ತಾವ ನೋಡೋಣ. ಈಗ ನೋಡಿ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅದು ಕಾಣಿಸ್ತು. ಏನು ನೋಡ್ಬೇಕಾದ್ರೆ ಒಳ್ಳೆ ಕ್ಯೂರಿಯಸ್ ಆಗಿದ್ದೆ, ಏನಿದೆ ಅಂತೇಳಿ. ಈಗ ಒಂದೊಂದು ಹೆಜ್ಜೆ ಇಡ್ಬೇಕಾದ್ರೆ ನಂದು ಭಯ 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 ಆಗ್ತೈತಿ. ನಾನು ಸಡನ್ ಆಗಿ ನಮ್ಮ ಕಣ್ಣಿಗೆ ಕಾಣದೇ ಇರೋದು ನಮ್ಮ ಫ್ರೆಂಡಿಗೆ ಕಣ್ಣಿಗೆ ಏನಾದ್ರು ಕಾಣುತ್ತಾ ಅಂತ ಒಂದೆಲ್ಲ ಮನೆ ತೋರಿಸಿ. ಏನು ಸೌಂಡ್ ಅದು? ಈ ಅಪ್ಪ ದೇವ್ರೆ, ಈ ಥರ ಎಲ್ಲ ಎದುರಿಸ್ಬಿಡಲ್ಲ ಹುಡುಗ. ನನಗೇನು ಗೊತ್ತಿಲ್ಲ, ದೆವ್ವಗಳು ಎದುರಿಸ್ತಾವಂತ ನೋಡ್ರಿ. ನಮ್ಮ ಜೊತೆಗೆ ಬಂದವರೇ ನಮ್ಮನ್ನು ಎದುರಿಸ್ತಾವ್ರಿ. ನೈಟ್ ಊಟದ ಕತೆ ನಮ್ಮ ಕಣ್ಣಿಗೆ ಕಾಣದೇ ಇರೋವಲ್ಲ, ಇವನಿಗೆ ಕಣ್ಣಿಗೆ ಕಾಣ್ತಾ ಇದ್ದಾವೆ. ಇವನ್ ಕಣ್ಣಲ್ಲಿ ಏನೈತೆ ಏನೋ ಗೊತ್ತಿಲ್ಲ, ಮತ್ತೇನೋ ಕಾಣ್ತು. ಏನೋ ಈ ಪ್ಲೇಸ್ ನೋಡಿದ್ವು. ಏನೋ ಸೌಂಡ್ ಆಗ್ತೈತೆ, ಕಡೆ ಸೈಡ್ ಏನೋ ಸೌಂಡ್ ಆಗ್ತೈತೆ. ಬಾ ನೋಡೋಣ, ಬಾ. ಏನೋ ಸೌಂಡ್ ಆಗ್ತೈತೆ ಇಲ್ಲಿ ಕಡೆ ಮರದಲ್ಲಿ ಏನು ಶೇಕ್ ಆಗ್ತಾಯಿದೆ ನೋಡಲಿ. ನಾನು ಒಬ್ಬನೇ ಬಂದಿದ್ರೆ ಏನು ಮಾಡ್ತೀವಿ ಗೊತ್ತಾ, ಇಷ್ಟೊತ್ತಿಗೆ ಆದಷ್ಟು ಮುಚ್ಚಾಕೊಂಡು ಮಲ್ಕೋಕ್ಕೆ ಟ್ರೈ ಮಾಡ್ತಿದ್ದೆ. ಅಷ್ಟೊಂದು ಸೊಳ್ಳೆಗಳಿದ್ದು ಈಗ ಒಂದೇ ಒಂದು ಸೊಳ್ಳೆ ಕತ್ತಾ ಇಲ್ಲ ಮೈಗೆ. ಫ್ರೆಂಡ್ಸ್, ಎಲ್ಲ ಒಟ್ಟಿಗೆ ಇರೋಣ, ದೂರ ಇರೋದು ಬೇಡ ಆಯ್ತಾ. ಎಲ್ಲ ಒಟ್ಟಿಗೆ ಇರೋಣ, ಬೆಳಿಗ್ಗೆ ಹೋಗೋ ತನಕನೂ ಅಷ್ಟೇ. ಯಾವುದೇ ಕಾಣಕ್ಕೂ ಗುರು, ಫಸ್ಟ್ ನಿನ್ನ ರಿಂಗ್ ಟೋನ್ ಆಫ್ ಮಾಡಲಿ, ಫೋನ್ ಸೈಲೆಂಟ್ ಮಾಡಲಿ. ನಿಜವಾಗ್ಲೂ ಸ್ವಲ್ಪ ಭಯ ಬರ್ಸಲ್ಲ ಅದು. ಏನು ಕ್ರೇಜಿ ರಿಂಗ್ ಟೋನ್ ಇಟ್ಕೊಂಡಿಯಲ್ಲ ನೀನು. ಏನೋ ಏನೋ ಹೋದಂಗಾಯ್ತು. ಹಾಂ, ಏನ್ರ ಹಲೋ, ಸೌಂಡ್ ಏನೋ ಕೂತಿದೆ ನೋಡ್ರಿ. ಎಲ್ಲಿ ಹುಡುಗ ಏನು ಕೂತಿದೆ ಅಂತ ಗೊತ್ತಿಲ್ಲ. ಹೋಗ್ಬಿಡಲಿ ಹುಡುಗ. ಬಾರೋ ಬಾರ
ಏ ಬೇಡ ಬಾರೋ. ಇಲ್ಲ ಅದೆಲ್ಲ ಅನ್ಸುತ್ತೆ ಕಣ. ಏನದು? ಐ ಥಿಂಕ್ ಮರನೇ ನಮ್ಗೆ ಆ ಥರ ಕಾಣಿಸ್ತಾ ಇದೆ ಲೈಟಿಗೆ. ಇನ್ನು 8:50 ಟೈಮು, ಈಗ ಇಷ್ಟು ಹೆದರಿಕೆ ಆಗ್ತಾ ಇದೆ. ಟೈಮ್ ಬೇರೆ ಮಾಡಬೇಕು. ಯಾವುದೋ ಬುಕ್ಕಲ್ಲೇ ತಂದು ಹಾಕಿದ್ದಾರೆ, ನೋಡೋಣ ಹಿಡ್ಕ. ಫ್ರೆಂಡ್ಸ್ ಯಾವುದೋ ಫೋನ್ ನಂಬರು 8848 ಟ್ರೂ ಕಲರ್ ಚೆಕ್ ಮಾಡು. ಬ್ರೋ ಇಲ್ಲೊಂದು ಮೂಳೆ. ಏನದು? ಮೂಳೆ. ಯಪ್ಪ ಇದೆಂತ ಮೂಳೆ ಇದು? ಇಲ್ಲಿ ನೋಡಿಲ್ಲಿ ಮೀಟ್ರ್ ಬೋರ್ಡ್ ಬಿದ್ದೋಗಿದೆ ಇಲ್ಲೊಂದು. ಬೇಡಪ್ಪ ನಾ ಇಲ್ಲೇ ಇಟ್ಟು ಹೋಗ್ತಾ ಇದ್ದೀನಿ. ನಂಗೇನು ಬೇಡ, ಇಲ್ಲೇ ಇಟ್ಟು ಹೋಗ್ತಾ ಇದ್ದೀನಿ. ಟಿವಿನದು ರೀಲ್ ಟೇಪ್ ಇದು. ನೆಗೆಟಿವ್ ಎನರ್ಜಿ ಅಂತ ಹೆದರಿಕೆಂತ ನೀವು ಮಾಡ್ತಾ ಇರೋದಕ್ಕೆ ಹೆದರಿಕೆ ಜಾಸ್ತಿ ಆಗ್ತೈತಲ್ಲಿ. ಈಗ ಬೇಕಾ ಮಲ್ಕೊಬೇಡ. ಮತ್ತೆ ಅಶ್ವ ಆದರೆ ಮತ್ತೆ ನೈಟ್ ನಿದ್ದೆನೂ ಬರಲ್ಲ. ಮೊನ್ನೆ ಹಂಗೆ ಆಯಿತು, ಅಶ್ವಿಗೆ ನಿದ್ದೆನೇ ಬರ್ತಾ ಇರಲಿಲ್ಲ. ಎಲ್ಲಿ ನೋಡಿದ್ರು ಒಂಥರ ಕುತ್ಕೊಂಡಂಗೆ ಫೀಲ್ ಆಗ್ತಾಯಿತ್ತು ಮಾರ ನನಗೆ. ಆ್ಯಕ್ಚುಲಿ ಲಾಸ್ಟ್ ಟೈಮು ಸಿಕ್ಕಾಪಟ್ಟೆ ಭಯ ಆಯಿತು ಅಂತೇಳಿ ಈ ಟೈಮು 3 ಜನ ಬಂದಿದ್ದೀವಿ. ಅವರೇನೋ ಅಲ್ಲೋಗಿ ಫೋನ್ ಮಾತಾಡ್ತಾರೆ. ದೂರ ಹೋಗ್ಬೇಡ್ರಿ ಬರ್ರಲ್ಲಿ. ಲೆಕ್ಕ ಇರೋದೇನೋ ಸೇಫ್ ಅನಿಸ್ತಾ ಇಲ್ಲ, ಮನೆಯೆಲ್ಲ ಹೇಳ್ತಾ ಇದ್ದಾರೆ. ಅಲ್ಲ ದೆವ್ವದ ಬಗ್ಗೆ ನಂಗೇನಿದ್ದಿಲ್ಲ, ನಿದ್ದೆ ಮಲ್ಕೊಂಡ್ಮೇಲೆ ಎಚ್ಚರಾಗಲ್ಲ. ಕುಡುಕರು ಎಲ್ಲ ಬರ್ತಾರೆ ಇಲ್ಲಿ, ಕುಡುಕರು ಎಲ್ಲ ಬಂದು ಮತ್ತೆ ಅವ್ರು ಫುಲ್ಲು ಕುಡುಕ್ ಬಿಗಿಡ್ದು ನಮ್ಮಂತವ್ರಿಗೆ ಬಂದು ಏನಾದ್ರು ತೊಂದರೆ ಮಾಡಿದ್ರೆ ಏನು ಅಂತ ಮಾಡಿದ್ರಲ್ಲಿ ಹುಡುಗ್ರ. ನನಗೆ ಯಾಕೋ ಇಲ್ಲಿರೋದು ಸರಿ ಅನಿಸ್ತಾ ಇಲ್ಲ. ನೀವೇ ಬೇಕಾದ್ರೆ ಇಲ್ಲಿ ನಾವಿಬ್ರು ಹೋಗ್ತೀವಿ. ಕೆಲಸ ಮಾಡ್ತೀರಾ? ನಿಮ್ಮ ಕೆಲಸ ಮಾಡಿ ಹೆಂಗಾದ್ರೆ ಹೋಗಿ ನಂಗೆ ಊಟ ತಂದ್ಕೊಡಿ. ಊಟ ಒಂದು ಸೊಳ್ಳೆ ಬತ್ತಿ ತಂದ್ಕೊಡಿ ಸಾಕು, ನಾ ಮಲ್ಕೊಂತೀನಿ. ಬೇಡ, ನಾವು ಬಂದಿದ್ದೀವಿ. ನಾನೊಂದು ಹೇಳ್ತೀನಿ, ಸಾಗರದನಾಗಿ ಈ ಪ್ಲೇಸಿಗೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಇಲ್ಲಿ ಏನಂದ್ರೆ ಕುಡುಕರೇ ಜಾಸ್ತಿ ಬರ್ತಾರೆ. ಅವರು ಕುಡ್ದು ನೀವು ಬೈ ಮಿಸ್ ಆಗ ನೈಟ್ ಏನಾರ ತೋರ್ಸೋಣ ಅಂತ ಏನಾರು ಇರ್ಬೋದು ಅಂತ ಹೋಗ್ತೀರಾ. ಹೋಗೋ ದೊಡ್ಡ ವಿಷಯನೂ ಅಲ್ಲ. ಲಾಸ್ಟಿಗೆ ಅವ್ರು ಕುಡ್ದಿರ್ತಾರೆ, ಅಲ್ಲೇ ಕೂತಿರ್ತಾರೆ, ನಿಮಗೆ ಕಣ್ಣಿಗೆ ಕಾಣ್ತಾರಲ್ಲ. ಲಾಸ್ಟಿಗೆ ಅವ್ರು ಎದ್ದು ಬಂದು ನಿಮ್ಮ ಹತ್ರ ಕೇಳಿದಾಗ ನೀವು ಒಬ್ಬರೇ ಇರ್ತೀರ, ಏನಂತ ಮಾತಾಡ್ತೀರಾ. ಲಾಸ್ಟಿಗೆ ಅವ್ರು ನಿಮಗೆ ಏನಾರು ಮಾಡಿದ್ರೆ ಇಲ್ಲಿ ಏನು ಮಾಡಿದ್ರು ಹೊರಗೆ ಗೊತ್ತೇ ಆಗಲ್ಲ. ಯಾಕಂದರೆ ಇದೊಂದು ದೊಡ್ಡ ಪ್ಲೇಸ್ ಇದು, ಹಂಚಿನ ಫ್ಯಾಕ್ಟ್ರಿ. ಫುಲ್ ಹಂಚ್ಬಿಟ್ರೆ ಏನಿಲ್ಲ. ಅದಕ್ಕೆ ಬೇಡ, ಬಂದಿದ್ರು ಕಾಸ್ಟ್ಲಿ ಐಟಮ್ ಇದೆ ಎಲ್ಲ. ಸೊ ಫ್ರೆಂಡ್ಸ್, ನನಗೂ ಯಾಕೋ ಅವ್ರು ಹೇಳ್ತಾರೆ ಸರಿ ಅನಿಸ್ತಿದೆ. ಯಾಕಂದರೆ ಈ ದೆವ್ವಾಗಿ ಬಂದರೆ ಹೇಗೋ ಫೇಸ್ ಮಾಡ್ಬೋದು ಅಂತ ಅಂದ್ಕೊತೀನಿ. ಆದರೆ ಈ ಹುಡುಗರನ್ನ ಈಗ ರಾತ್ರಿ ಹೊತ್ತು ಸ್ವಲ್ಪ ನಶೆಲಿರೋನ್ನ ಫೇಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಗೆ ಏನು ಅನ್ನಿಸ್ತು, ಹಾಗೆ ನೆಕ್ಸ್ಟ್ ಯಾವ ಕಂಟೆಂಟ್ ಬೇಕು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನೀವೇನಾದ್ರು ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಾನು ನಿಮಗೆ ಯೂಟ್ಯೂಬಲ್ಲಿ ಮತ್ತೆಂದು ಕಾಣಿಸೋದೇ ಇಲ್ಲ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸರಿ.